ಭುವನ್ ಇರಂಗಿದ್ದಾನೆ, ಕೋಳಿಗಳನ್ನೆಲ್ಲ ಹೊರಗಡೆ ಬಿಟ್ಟಿದ್ದಾನೆ. ನೋಡೋಣ, ಕೇಳೋಣ ಇಲ್ಲ ಏನಾಯ್ತಪ್ಪ ಏನೋ ಎತ್ತ ಅಂತೇಳಿ ಕೇಳೋಣ. ಅಷ್ಟೊಂದೆಲ್ಲ ಹೇಳಿದ್ರು ಅವರು ಸ್ವಲ್ಪನೂ ಬೆಲೆ ಕೊಡ್ದಂಗೆ ಎದ್ದೋಗಿದ್ದಾರೆ ಅಂತಂದ್ರೆ ಸರಿಯಾಗಿ ಆಗ್ಬೇಕು ಅವ್ರಿಗೆ. ನಾನೇ ಬುದ್ಧಿ ಕಲಿಸ್ತೀನಿ. ಇಷ್ಟೊಂದೆಲ್ಲ ಜಂಬ ಐತೆ ಅಂತಂದ್ರೆ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನೋ ಅನ್ಕೊಬಿಟ್ಟವ್ರೆ. ಅಷ್ಟೊಂದು ನಾನು ಹೇಳ್ತಾ ಇದ್ದೀನಿ, ನಮ್ಗೊಂದು ಬೆಲೆ ಗೌರವ ಕೊಡೋದು ಬೇಡವಾ? ನಾವೇನೇನು ಸುಮ್ಮನೆ ಅಲ್ಲಿ ಹೋಗಿ ತಮಾಷೆ ಕುತ್ಕೊಂಡು ಮಾತಾಡೋದಕ್ಕೆ ಹೋಗಿದ್ದೀವ? ನಾವೆಲ್ಲ ಕೆಲಸ ಬಿಟ್ಟು ಏನೋ ಚೆನ್ನಾಗಿರಿ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾವೇನೋ ಒಳ್ಳೇದು ಮಾಡಕ್ ಹೋದ್ರೆ ನೋಡು ಜನಗಳೆಲ್ಲ ಹೆಂಗೆ ಮಾತಾಡ್ತಾರೆ. ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ. ಪಾಪ ಹುಡ್ಗ 1 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡವನೆ. ಎಂತಾನೇ ಆಗ್ಲಿ ಇವತ್ತು ಅವ್ನು ಕೊಡಲ್ಲ ಅಂತೇಳಿ ಉಲ್ಟಾ ಹೊಡಿಬೋದಾಯ್ತು. ಅವನ ಜಾಗದಲ್ಲಿ ಐತೆ ಕೋಳಿ ಫಾರ್ಮು. ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ರು ಏನು ಮಾಡೋಕ್ಕಾಗಲ್ಲ. ನ್ಯಾಯನೂ ಕೊಡ್ಲೇಬೇಡ ಕಣ. ನಿನ್ ಪಾಡಿಗೆ ನಿನ್ ಕೆಲಸ ಮಾಡ್ಕೊಂಡು ಹೋಗು ಭುವನ್ ಅಂತ ಹೇಳ್ತೀನಿ. ಭುವನ್ ಅಲ್ಲೇ ಇರಪ್ಪ, ಬಂದೆ. ಅಲ್ಲೇ ಇರು. ಪಾಪ ಎಷ್ಟು ನಿಯತ್ತಾಗಿ ಕೊಡ್ತೀನಿ ಅಂತ ಹೇಳಿರೋದು ಗ್ರೇಟು. ಅದು ಅವ್ರಿಗೆ ಅರ್ಥ ಆಗಲ್ಲ ಹೇಳಿದ್ರೆ. ಏನೋ ಒಂಥರ ತಿಳ್ಕೊಂಡ್ರು. ಇನ್ನು ಮೇಲೆ ಬಗೆಹರಿಸ್ಲಿ ಅಂತ ಬರಲಿ. ಬಂದೇ ಬರ್ತಾರೆ, ಬಗೆಹರಿಸ್ಬರ್ರಿ ಗೌಡ್ರೆ ಅಂತ ಮತ್ತೆ ಅವಾಗಿರೋದು. ಭುವನ್ ಬಾರಪ್ಪ ಇಲ್ಲಿ. ಗೌಡ್ರೆ ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಫೋನ್ ಮಾಡಿದ್ರೆ ಬರ್ತಿದ್ದೆ ಮನೆ ಹತ್ರನೇನೆ. ಯಾಕೆ ಗೌಡ್ರೆ ಇಲ್ಲಿವರೆಗೂ ಬಂದ್ರಿ? ನಾನು ಇಲ್ಲೇ ಜಮೀನ್ ಕಡೆ ಬಂದಿದ್ನ, ಹಾಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತೇಳಿ. ನಾನು ಬರೋಣ ಅಂತ ಅನ್ಕೊಂತಿದ್ದೆ ಕಣೋ. ಯಾವತ್ತೂ ಬಂದಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ಯಾ ಕಣೋ, ಪರವಾಗಿಲ್ಲ. ಎಲ್ಲ ಆ ಕಡೆ ಎಲ್ಲಾನ ಇದಾವ ಬೈಲರ್ ಕೋಳಿ. ಅಲ್ಲಿ ಶೆಡ್ಡಲ್ಲಿ ಅವನ್ನ ಹೊರಗಡೆ ಬಿಡೋದಿಲ್ಲ. ಬೈಲರ್ ಕೋಳಿನ ಅಲ್ಲೇ ಒಳಗಡೆನೆ ಇರ್ತೈತೆ. ಬೈಲರ್ ಕೋಳಿ ಮತ್ತೆ ಫಾರಂ ಕೋಳಿ ಬರುತ್ತಲ್ಲ, ಅದು ಅಲ್ಲೇ ಐತೆ. ಇದೆಲ್ಲ ನಾಟಿ ಕೋಳಿ. ಇವನ್ನೆಲ್ಲ ಹಿಂಗೆ ಹೊರಗಡೆ ಬಿಡ್ತೀವಿ. ಇಲ್ಲೆಲ್ಲ ಆಡ್ಕೊಂಡು ತಿನ್ಕೊಂಡು ಇಲ್ಲಿ ಇರ್ತವೆ. ಸಂಜೆ ಆಗ್ತಿದ್ದಂಗೆ ಜಾಲರದ ಒಳಗಡೆ ಎಲ್ಲನ ಹೋಗ್ಬಿಡ್ತವೆ. ಹಿಂಗೆ ಮಾಡಿದೀವಿ ಗೌಡ್ರೆ. ನೋಡ್ರಿ ಇದಕ್ಕೆ ಇಷ್ಟೊಂದು ಇದು. ರಾತ್ರಿ ಒಂದು ಬ್ಯಾಚ್ ಕಳಿಸ್ಬಿಟ್ಟೆ. ಅದನ್ನು ಕಳಿಸಿರೋದು ನೋಡ್ಕೊಂಡು ಹೋಗವನೆ ಇವಾಗ. ರಾತ್ರಿ ಬ್ಯಾಚ್ ಕಳಿಸ್ಬಿಟ್ಟೆ ಗೌಡ್ರೆ. ಬಂದಿತ್ತು ಒಂದು ಬ್ಯಾಚು. 1.5 ಲಕ್ಷ ಲಾಭ ಬಂತು. ನಾ ಇಟ್ಕೊಂಡು ಸುಮ್ಮನಾಗಿದ್ದೀನಿ. ನೋಡ್ರಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ರೆ ಅದ್ರಾಗ 1.5 ಲಕ್ಷ ಬಂತಂದ್ರೆ 50,000ನಾದ್ರೂ ಕೊಡ್ತಿದ್ದೆ 1 ಲಕ್ಷ ಇಟ್ಕೊಂಡು. ನೋಡ್ರಿ ಅವನಿಗೆ ಏನು ಸ್ವಲ್ಪ ನಿಯತ್ತನ್ನೋದೇ ಇಲ್ಲ ಜನಕ್ಕೆ. ನಾನು ಅಷ್ಟೊಂದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು 1 ಲಕ್ಷ ತೊಗೊಂಡು ಆರಾಮಾಗಿ ಅವನೇನಾದ್ರೂ ಮಾಡ್ಬೋದಾಗಿತ್ತಲ್ಲ. ಅದೇ ಎದ್ದೋಗ್ಬಿಟ್ಟ ಬಿಡಿಗೌಡ್ರೆ. ನಿನ್ನೇನು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ಪರವಾಗಿಲ್ಲ ಕಣ, ಚೆನ್ನಾಗಿ ಮಾಡಿದ್ಯಾ. ನಿಲ್ಲೋ ಸುಮ್ಮನೆ ಎಲ್ಲ ಮಾರಕ್ ಬಿಡು, ಹೇಳೋದ್ ಕೇಳು. ಅವ್ರಿಗೆ 1 ರೂಪಾಯಿನೂ ಕೊಡಕ್ ಹೋಗ್ಬಿಡ. ಅದೇನಾಗುತ್ತೆ ಆಗ್ಲಿ ನೋಡೇ ಬಿಡೋಣ. ಅವ್ರು ಬಂದೇ ಬರ್ತಾರೆ. ಅದನ್ನೆಲ್ಲ ಬಗೆಹರಿಸ್ರಿ ಅಂತ ಹೇಳಿ ನನ್ನ ಹತ್ರ ಬರ್ತಾರೆ, ಮತ್ತೆ ನಿನ್ನ ಹತ್ರನೂ ಬಂದೇ ಬರ್ತಾರೆ. ಬಂದಿದ್ದ ನೋಡ್ಕೊಂಡು ಹೋದ. ಎಲ್ಲ ಒಂದು ಬ್ಯಾಚ್ ಕಳಿಸ್ಬಿಟ್ಟವನೆ ಅಂತೇಳಿ. ನೆನ್ನೆ ಸಾಯಂಕಾಲನೇ 6 ಗಂಟೆಗೆ ಬರೋದಕ್ಕೆ ಕೇಳ್ಬಿಟ್ಟು ನೆನ್ನೆ ಸಾಯಂಕಾಲನೇ ಕಳಿಸ್ಬಿಟ್ಟೆ ಕೊಡ್ರೆ. ಬಂದಿರೋ ಲಾಭ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಅವ್ರು ಏನು ಮಾಡಕಂತಾರ ಮಾಡಕಂಬ್ಲಿ. ನಾನು ಇನ್ನು ಏನೋ ತಲೆ ಕೆಡಿಸ್ಕೊಂಬಕ್ ಅಷ್ಟೇ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಇವಾಗೆಲ್ಲರ ಅದೇನಾಗುತ್ತೆ ಆಗ್ಲಿ. ನೀನು ಇವಾಗೆಲ್ಲ ಸುಮ್ಮನೆ ಇದನ್ನೆಲ್ಲ ಮಾರಕ್ ಬಿಡು. ಹೊಸ್ದಾಗಿ ನೀನು ಶುರು ಮಾಡು. ನಾನು ಹೊಸ್ದಾಗಿ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಮಾರಕ್ ಬಿಟ್ಟಿದ್ದೀನಿ. ನಮಗೆ ಕೊಟ್ಟಿದ್ದೀನಿ ಹಾಲು ನಾನು ನಿಮಗೆ ಅಷ್ಟೇ. ಕಂಪ್ಲೇಂಟ್ ಮಾಡ್ತಾರ? ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ರು ಮಾಡು. ಯಾವ ಸಾಕ್ಷಿ ಐತೆ? ಸಾಕ್ಷಿ ಏನೈತೆ? ನಾನು ಮಾಡಿಲ್ಲ ಅಷ್ಟೇ. ಈಗ ನೋಡು, ನೀನು ನಿಯತ್ತಾಗೆ ಒಪ್ಕೊಂಡಿದ್ದಕ್ಕೆ ಅವ್ರಿಗೆ ಬೆಲೆ ಕೊಡ್ದಂಗೆ ಹೋಗ್ಬಿಟ್ರಲ್ಲ ಅಂತವ್ರಿಗೆಲ್ಲ ಬುದ್ಧಿ ಬರ್ಬೇಕಂತಂದ್ರೆ ಸರಿಯಾಗಿ ಮಾಡಿ ತೋರಿಸ್ಬೇಕು. ಸರಿಯಾಗಿ ಬುದ್ಧಿ ಬರ್ಬೇಕು ಅವ್ರಿಗೆಲ್ಲನ. ಬುದ್ಧಿ ಬಂದ್ರೇನೆ ಆಗೋದಿದೆಲ್ಲ, ಇಲ್ಲ ಅಂತಂದ್ರೆ ಆಗಲ್ಲ. ಯಾರು ಏನು ಹೇಳಿದ್ರು ಒಪ್ಕೊಬೇಡ, ನಾನಿದ್ದೀನಿ. ಅದೇನಾಗುತ್ತಾ ಆಗ್ಲಿ. ಕೊಡ್ಬೇಡ 80 ರೂಪಾಯಿನೂ ಕೊಡ್ಬೇಡ, 80 ಪೈಸಾನು ಕೊಡ್ಬೇಡ. ಇದನ್ನ ಬಗೆಹರಿಸೋದೇ ಬೇಡ, ಹೆಂಗೆ ಇರ್ಲೇಳು. ನೀನು ಹೊಸ ಶುರು ಮಾಡಿ ಎಲ್ಲ ಮಾರಾಕ್ಬಿಡು. ಎಲ್ಲ ಖಾಲಿ ಮಾಡ್ಬಿಟ್ಟು ಕೋಳಿ ಫಾರ್ಮ್ ಈಗಲೇ ಖಾಲಿ ಮಾಡಿಸಿ ಹೇಳ್ತೀನಿ. ಖಾಲಿ ಮಾಡಿಸಿ ಸುಮ್ಮನೆ ನೀನು ಬೇರೆ ಹೊಸ್ದಾಗಿ ಶುರು ಮಾಡು. ಹೊಸ್ದಾಗಿ ಶುರು ಮಾಡಿದ್ರೆ ಅವ್ರು ಬಂದು ಕೇಳೋ ಅಂತ ಅಧಿಕಾರನೇ ಇರಲ್ಲ. ಅದನ್ನು ಕೇಳ್ತಾರಲ್ಲ ಗೌಡ್ರೆ, ಈಗ ತಗೊಂಬಂದಿದ್ಯಾ ಕೊಡಪ್ಪ ಅಂತ. ಆಗಲ್ಲ ಅಂತ ಹೇಳ್ರಿ. ಹೊಸ್ದಾಗಿ ನಾನು ಶುರು ಮಾಡಿದ್ದೀನಿ, ಇಂಥ ಡೇಟಿಂದ ಇಂಥ ತಗಂತಿಲ್ಲ ಅಂತವ್ರ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊ ನೀನು. ನಾನು ತಗೊಂಡಿರೋದು ಇಂಥ ಡೇಟಿಂದನ ಅಂತ ಹೇಳಿ ಸುಮ್ಮನೆ ನೀನು ಮಾಡ್ಕೊಳತ್ ಕಲಿ. ಅದ್ರಾಗೇನೀಗ ಇದನ್ನೆಲ್ಲ ಮಾರಾಕ್ಬಿಡಿ. ಇವನ್ನೆಲ್ಲ ಮಾರ್ಕೊಂಡು ಮಾರಾಕಿ ಸ್ವಲ್ಪ ದಿನ ಇಲ್ಲಾಂದ್ರೆ ತರ್ಸೋದೇ ಬೇಡ. 1 ವಾರ 15 ದಿವಸ ಸುಮ್ಮನೆ ಮಾರಾಕು. ಅವ್ರಿಗೆ ಹೇಳ್ದಲೇನೆ ಬುದ್ಧಿ ಕಲ್ತ್ಕೊಂತಾರೆ. ಕೋಳಿ ಫಾರ್ಮ್ ಫುಲ್ ಖಾಲಿ ಮಾಡಿಸು. 1 ವಾರ 15 ದಿನ, ಆಮೇಲೆ ಬೇಕಾದ್ರೆ ಶುರು ಮಾಡುವಂತ ನೀನು ಹೊಸ್ದಾಗಿ. ನೀನು ಅದಕ್ಕೇನೆ ಇನ್ನೊಂದು ವಾರ 15 ದಿವಸ ಫುಲ್ ಖಾಲಿ ಮಾಡಿಸ್ಬಿಡು. ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಬುವ. ಕೊಡಕ್ಕೆ ಹೋಗ್ಬೇಡ, 1 ರೂಪಾಯಿನೂ ಕೊಡಕ್ಕೆ ಹೋಗ್ಬೇಡ. ಬರಲಿ ನನ್ನ ಹತ್ರ. ನಮ್ಮ ಮಾತಿಗೆಲ್ಲ ಬೆಲೆ ಕೊಡದಲ್ಲೇ ಅವ್ರು ಇದ್ದೋಗಿದ್ದಾರೆ ಅಂತಂದ್ರೆ ಅಂಥವ್ರಿಗೆಲ್ಲ ಏನು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಗೌಡ್ರು ಸರಿಯಾಗಿ ಹೇಳ್ತಾ ಇದ್ದಾರೆ ಭುವನ್. ಸುಮ್ಮನೆ ಎಲ್ಲ ಖಾಲಿ ಮಾಡ್ಬಿಡಪ್ಪ. ಹೇಳ್ತೀನಿ ಹೆಂಗ್ ರಾತ್ರಿ ಎಲ್ಲ ಹೆಂಗ್ ಮಾರ್ಬಿಟ್ಟು ಈಗಲೇ ಎಲ್ಲ ಖಾಲಿ ಮಾಡಿಸ್ಬಿಡು ಕೋಳಿ ಫಾರ್ಮ್. 1 ವಾರ 15 ದಿನ ರೆಸ್ಟ್ ಮಾಡು. ಆಮೇಲೆ ಇನ್ನೊಂದು ವಾರ ಬಿಟ್ಟು ನೀನು ಒಂದು 15 ದಿನ ಬಿಟ್ಟು ಸ್ಟಾರ್ಟ್ ಮಾಡು. ಅವಾಗ ಅವರೇ ದಾರಿಗೆ ಬರ್ತಾರೆ.
ಇವಾಗಲೇ ನೀನು ರಾತ್ರಿನೇ ಬ್ಯಾಚ್ ಕಳಿಸಿರೋದಕ್ಕೆ ಅವ್ರಿಗೆ ಗೊತ್ತಾಗಿರುತ್ತೆ ಇದೇನಪ್ಪ ಇದು ಸಡನ್ನಾಗಿ ಹಿಂಗೆ ಕಳಿಸ್ಬಿಟ್ಟವನೇ ಅಂತೇಳಿ ಅವ್ರಿಗೆ ಇವಾಗಲೇ ಒಂಥರ ಭಯ ಶುರುವಾಗಿರುತ್ತೆ. ಇನ್ನು ಸರಿಯಾಗಿ ಮಾಡ್ಬೇಕಂತ ಅವ್ರಿಗೆಲ್ಲನ ಇದೇನಪ್ಪ ಹಿಂಗಾಯ್ತು ಅಂತೇಳಿ ಬೇಜಾರಾಗುತ್ತೆ ಅವ್ರಿಗೇನೆ. ಅಯ್ಯೋ 80,000 ಸುಮ್ಮನೆ ಇಸ್ಕೊಬೋದಾಯ್ತಲ್ಲ, ಲಕ್ಷ ಕೊಡ್ತೀನಿ ಅಂತೇಳಿ ಅನ್ನಂಗೆ ಆಗುತ್ತೆ. ಅಷ್ಟೇ ಏನು ಕೊಡೋಕೆ ಹೋಗ್ಬಿಡ, 1 ರೂಪಾಯಿನೂ ಕೊಡೋಕೆ ಹೋಗ್ಬಿಡ. ನಾನು ನಮ್ಮ ಮಾನ್ವಿತ ಹೇಳಿದ್ವಿ, ಆದರೆ ಪಾಪ ನಿಯತ್ತಾಗಿ ಕೊಡ್ತೀನಿ ಅಂತ ಅಂದ ಕಣಪ್ಪ. ಆದರೆ ನೋಡು ಅಷ್ಟು ಜನ ಹೇಳಿದ್ರು ಎದ್ದೋಗ್ಯವ್ರೆ ಅಂತಂದರೆ ಇನ್ನು ಗೌಡ್ರೆ ಬಂದೇ ಬರ್ತಾರೆ ನಿಮ್ಮ ಹತ್ರ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ರೆ ಗೌಡ್ರೆ ಕೋಳಿ ಫಾರ್ಮ್ ಖಾಲಿ ಮಾಡವ್ರೆ, ಬನ್ನಿ ಇದೇನು ಬಗೆಹರಿಸ್ಕೊಂಡು ಕೊಡಿ ಮತ್ತೆ ನ್ಯಾಯ ಮಾಡಿ ಅಂತ ಬಂದೇ ಬರ್ತಾರೆ. ಅಷ್ಟೇ ಹಂಗೆ ಮಾಡಪ್ಪ, ಹೇಳ್ದಲ್ಲ ದಾರಿಗೆ ಬರ್ತಾರೆ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡ್ಬಿಡು, 1 ವಾರ 15 ದಿನ ಆಮೇಲೆ ಹೆಂಗೆ ಆಗುತ್ತೆ ಅತ್ಲಾಗೆ. ಇವಾಗ ಲಾಭ ಬರುತ್ತೆ ತಾನೇ ನಿನಗೆ ಮಾರಿದ್ರು? ಮಾರ್ತೀನಿ, ಮಾರೋದು ಬೇಡ, ನನ್ನ ಫ್ರೆಂಡ್ ಇದ್ದಾನೆ ಅಲ್ಲಿಗೆ ನಾನೆಲ್ಲ ಕಳಿಸ್ಬಿಡ್ತೀನಿ ಸ್ವಲ್ಪ. ಅಲ್ಲಿ ಭಾಳ ಜಾಗ ಐತೆ, ಅವ್ನು ಮಾಡಿದ್ದಾನೆ. ಅವನು ಅದಕ್ಕೆ ನೋಡೋಣ, ಕೇಳಿಲ್ಲ, ಮಾರೋದಾದ್ರೆ ಮಾರೋದ ಏನೋ ಒಂದು ಮಾಡ್ತೀನಿ ಗೌಡ್ರೆ. ಒಟ್ಟಿನಲ್ಲಿ ಕೋಳಿ ಫಾರ್ಮ್ 1 ವಾರ 15 ದಿನ ಖಾಲಿ ಮಾಡ್ತೀನಿ, ಅವ್ರಿಗೆ ಅವಾಗ ಬುದ್ಧಿ ಬರುತ್ತೆ. ಆಮೇಲೆ ಅವಾಗ ನಾನು ಹೊಸ್ದಾಗೆ ಸ್ಟಾರ್ಟ್ ಮಾಡ್ತೀನಿ ಬಿಡಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು, ನೀವೇನು ಬಂದು ಕೇಳೋ ಅಂಥದ್ದಿಲ್ಲ ಅಂತೇಳಿ ನಾನು ಜೋರು ಮಾಡಿಬಿಡೋದು. ಸರಿ ಆಯಿತು ಗೌಡ್ರೆ, ಹಂಗೆ ಮಾಡ್ತೀನಿ. ನೋಡೋಣ ಅದೇನು ಹೇಳ್ತಾರೆ ಹೇಳಿ, ಬರಲಿ. ತೀರ್ಮಾನ ಮಾಡೋಕ್ಕಂಥದ್ದು ಯಾವುದೇ ಕಾರಣಕ್ಕೆ 10 ಪೈಸೆನೂ ಕೊಡೋದಿಲ್ಲ. ಅವ್ರು ಹಂಗೆ ಮಾಡಿದ್ದಕ್ಕೆ ಸರಿಯಾಗಿ ಮಾಡಿದ್ರೇ. ನಾವು ಒಳ್ಳೆತನದಿಂದನ ಇರೋದಕ್ಕೆ ಹೋದ್ರೆ ನೋಡಿ ಗೌಡ್ರೆ ಹೆಂಗೆ ಮಾಡ್ತಾರೆ. ಯಪ್ಪ ಏನು ಜನಗಳು ಏನೋ. ಒಳ್ಳೆತನಕ್ಕೆ ಕಾಲ ಇಲ್ಲ ಬಿಡು. ನನಗೇನೋ ನಿನ್ನ ಬುದ್ಧಿ ಭಾಳ ಇಷ್ಟ ಆಯಿತು ಕಣಭುವನ್. ನೀನು ಭಾಳ ನಿಯತ್ತಾಗಿ ಇವತ್ತು ಕೊಡ್ತೀನಿ ಅಂತ ಹೇಳಿದ್ಯಾ, ಆದರೆ ಅದನ್ನು ಇಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಬಿಡು. ದೇವರು ಯಾರು ಸರಿಯಾಗಿ ಇದ್ದಾರೆ ಅಂತೇಳಿ ದೇವರೊಬ್ಬ ಮೇಲೊಬ್ಬ ನೋಡ್ತಾ ಇರ್ತಾನೆ. ಒಂದಲ್ಲ ಒಂದಿನ ಎಲ್ಲ ಅರ್ಥ ಆಗುತ್ತೆ ಬಿಡು, ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿರು. ಅದೇನಾಗುತ್ತೆ ಆಗಲಿ, ಒಟ್ಟಿನಲ್ಲಿ ಖಾಲಿ ಮಾಡಿಸ್ಬಿಡು, ಎಲ್ಲ ಖಾಲಿ ಮಾಡಿಸಿ ಈಗಲೇ ಎಲ್ಲ ಖಾಲಿ ಮಾಡಿಬಿಡು. ಅವ್ರು ಬಂದು ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ಬೇಕು, ಏನಪ್ಪ ಇದು ಕೋಳಿ ಫಾರ್ಮಲ್ಲಿ ಎಲ್ಲ ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟವಲ್ಲ ಅಂತೇಳಿ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಏನಪ್ಪ ಸಡನ್ನಾಗಿ ಹಿಂಗಾಗ್ಬಿಡ್ತಲ್ಲಪ್ಪ ಅಂತೇಳಿ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಆವಾಗ ದಾರಿಗೆ ಬರ್ತಾರೆ. ಅಷ್ಟೊಂದೆಲ್ಲ ಜಂಬ ಮಾಡೋರೆ ಅಂತಂದರೆ ಅವ್ರಿಗೆ ಬುದ್ಧಿ ಬರ್ಬೇಕಂತಂದ್ರೆ ಹಿಂಗೆ ಮಾಡಿದ್ರೇ ಕಣ ಸರಿಯಾಗೋದು. ಹಂಗೆ ಮಾಡಲಿಲ್ಲ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಸರಿಯಾಗೋದಿಲ್ಲ. ನಾವೇನೋ ಒಳ್ಳೆ ತಂದಿಂದನ ಬಿಡು, ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಲಿ ಅಂತ ಏನೋ ಒಳ್ಳೇದು ಬಯಸ್ತೀರಾ, ಆದರೆ ಅವ್ರಿಗೆ ಒಳ್ಳೇದನ್ನೋದೇ ಗೊತ್ತಾಗಲ್ಲ. ಏನು ಮಾಡೋದು ಗೌಡ್ರೆ, ನಾವು ಬಗೆಹರಿಸ್ಕೊಂಬನ ಅಂತ ನಾನು ಹಿಂಗೆ ಮಾಡಿದೆ, ಆದರೆ ಹಿಂಗೆ ಮಾಡಿಬಿಟ್ರು ಅವರು. ನಮ್ಮ ಅತ್ತಿಗೆ ಹೇಳಿದ್ರು, ನಾನು ನಮ್ಮ ಅತ್ತಿಗೆ ಮಾತು ಕೇಳಲಿಲ್ಲ ಕಣಪ್ಪ. ಬೇಡ ಕಣ, ಕೊಡಬೇಡ, ಏನು ನಿನ್ನ ಜಾಗದಲ್ಲಿ ಐತೆ ಅಂತ. ಅವ್ರೇನೇ ಮಾಡಿದ್ರು ಇವಾಗ ಏನು ಪ್ರಾಬ್ಲಮ್ ಆಗಲ್ವಲ್ಲ ಗೌಡ್ರೆ, ನನ್ನ ಜಾಗದಲ್ಲಿ ಐತಲ್ಲ, ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಏನಾದರೂ ಆದರೆ ನಾನು ಇದನ್ನು ಬಿಡಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ? ಪೊಲೀಸ್ನವ್ರಿಗೆಲ್ಲ ನಾನೆಲ್ಲ ಹೇಳ್ತೀನಿ, ನಿನ್ನ ಜಾಗದಲ್ಲಿ ಐತೆ ಕಣ. ಅವ್ರಿಗೆ ಏನೇ ಇದು ಮಾಡಿದ್ರು ಈಗ ಜಾಗ ಆಗಲಿ ಪಾರ್ಟ್ನರ್ಗೆ ಮಾಡ್ತಿದ್ರಾ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಇಲ್ಲ ಅವ್ರ ಜಾಗದಲ್ಲಿ ಇದೆ ತಾನೆ ಕೋಳಿ ಫಾರ್ಮು ಅಂತ ಕೇಳ್ತಾರೆ. ನಿನ್ನ ಜಾಗದಲ್ಲಿ ಇರೋದ್ರಿಂದ ನೀನು ತಲೆ ಕೆಡಿಸ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ ಕಣ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿ ಫಾರ್ಮು ಇವಾಗ ಎಲ್ಲ ಖಾಲಿ ಮಾಡಿಸು ಅಂತೇಳಿ ಗೌಡ್ರು ಹೇಳ್ತವ್ರೆ. ಅವ್ರಿಗೇನೂ ಕೊಡಬೇಡ, ನಾನಿದ್ದೀನಿ, ಎಲ್ಲ ಖಾಲಿ ಮಾಡಿಸ್ಬಿಡು, ನೀನು ತಲೆ ಕೆಡಿಸ್ಕೊಬೇಡ, ಎಲ್ಲ ಖಾಲಿ ಮಾಡಿಸಿದ ತಕ್ಷಣ ಅವ್ರು ಫುಲ್ ಶಾಕ್ ಆಗಿಬಿಡ್ಬೇಕು ಅಂತೇಳಿ ಹೇಳ್ತವ್ರೆ ಗೌಡ್ರು. 1 ವಾರ 15 ದಿವಸ ಫುಲ್ ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಹೊಸ್ದಾಗಿ ನಾನು ಶುರು ಮಾಡ್ತೀನಿ. ನೋಡಿ ರಾತ್ರಿನೇ ಒಂದು ಬ್ಯಾಚ್ ಕಳಿಸ್ಬಿಟ್ಟೆ, ರಾತ್ರಿನೇ. ಇವಾಗಲೇ ಫುಲ್ ಶಾಕ್ ಆಗಿಬಿಟ್ಟವ್ರೆ. ಯಾರು ಮಾನಸ ಶರತ್ ಎಲ್ಲ ಇವಾಗ ಎಲ್ಲ ಮಾರ್ಬಿಟ್ರಲ್ಲಪ್ಪ ಅಂತೇಳಿ ಫುಲ್ ಶಾಕ್ ಆಗಿಬಿಟ್ಟವ್ರೆ. ರಾತ್ರಿನೇ 1.5 ಲಕ್ಷ ಬಂತು, ಎಲ್ಲ ಕಳಿಸ್ಬಿಟ್ಟೆ. ನಾನು ಇವಾಗ ಬಂದಿರೋ ಅಂತ ಲಾಭ ಇಟ್ಕೊಂಡು ಸುಮ್ಮನೆ ಆರಾಮಾಗೆ ನಾನು ಚೆನ್ನಾಗಿದ್ದೀನಿ. ಬಗೆಹರಿಲಿಲ್ಲ ಅಂತಂದ್ರೆ ನನಗೆ ಒಳ್ಳೇದ ಅಷ್ಟೇ. ನಾನು ಇನ್ನು ಅವ್ರು ಕರೆದ್ರು ಬರೋಲ್ಲ, ಗೌಡ್ರೂ ಬರೋಲ್ಲ, ಇನ್ನು ಯಾರ ಹತ್ರ ಏನು ಬಗೆಹರಿಸ್ಕೊಂತಾರೆ ಬಗೆಹರಿಸ್ಕೊಂಡ್ಲಿ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರೆ ಏನು ಸಾಕ್ಷಿ ಐತಾ? ಎಂಥದ್ದು ಇಲ್ಲ. ಅದಕ್ಕೆ ಇನ್ನು ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.